ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಂತ ಏನು ಒಂದು ಇದು ಬಿಟ್ಟಿದ್ದಾರೋ, ಗ್ರಾಮ ಆಡಳಿತ ಅಂದರೆ ನಾವು ಆಡು ಭಾಷೆಯಲ್ಲಿ ತಲಾಟಿ ಅಂತ ಏನಂತೀವಿ. ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ಅದು ಯಾವ ಥರ ಹಾಕೋದು, ಕೆ ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಕ್ಲಿಕ್ ಮಾಡಿದ ಮೇಲೆ ಇಷ್ಟೊಂದು ಆಪ್ಷನ್ ಇದೆ. ಇದರಲ್ಲಿ VA ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ರಿಕ್ರೂಟ್ಮೆಂಟ್ ಆನ್ಲೈನ್ ಅರ್ಜಿ ಲಿಂಕ್ ಸಲ್ಲಿಕೆ ಲಿಂಕ್ ಅಂತ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇದಕ್ಕೆ ಹೋಗುತ್ತೆ ನೋಡಿ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಡರ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಅಡಿಯಲ್ಲಿ ಅಂತ ಬರುತ್ತೆ. ಅದರ ಮೇಲೆ ಫಸ್ಟು 2ನೇದು ಅಪ್ಲೋಡ್ ಫೋಟೋ ಸಿಗ್ನೇಚರ್ ಅಂತಿದೆ. ನೆಕ್ಸ್ಟು ಶುಲ್ಕ ಪಾವತಿ, ಪೇಮೆಂಟ್ ಮಾಡೋದು, ಸ್ಥಿತಿಯನ್ನು ಮತ್ತು ಪ್ರಿಂಟ್ ತೊಗೊಳ್ಳೋದು, ಪೇಮೆಂಟ್ ಸಕ್ಸಸ್ ಆಗಿದೆ ನೋಡಿ. ಫಸ್ಟ್ನೇ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಡರ್ ರೆವೆನ್ಯೂ ಡಿಪಾರ್ಟ್ಮೆಂಟ್. ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ. ನೋಟಿಫಿಕೇಷನ್ ನಂಬರ್ ಇದೆಲ್ಲ ಇದೆ, ಅಧಿಸೂಚನೆ ಸಂಖ್ಯೆ ಅಂತ ನೋಡಿ. ಕರ್ನಾಟಕ ಸರ್ಕಾರ ರೆವೆನ್ಯೂ ಡಿಪಾರ್ಟ್ಮೆಂಟ್ದು ನೋಡಿ. ಪೋಸ್ಟ್ ಹುದ್ದೆಯನ್ನು ಆಯ್ಕೆ ಮಾಡಿ ಮೊದಲೇದು. ಆಮೇಲೆ ಯಾವ ಜಿಲ್ಲೆಗೆ ನೀವು ಹಾಕ್ಬೇಕಂತಿದ್ರೋ ಅದನ್ನು ಹಾಕ್ಬೋದು. ಮೊದಲು ಹುದ್ದೆಯನ್ನು ಆಯ್ಕೆ ಮಾಡಿ. ಸಿಂಪಲ್ ಆಗಿದೆ. 4 ಸ್ಟೇಜ್ ಅಂದರೆ 4 ಸ್ಟೆಪ್ಸ್ ಟೈಪ್ ಇದೆ. ಅದನ್ನು ಯಾವ ಥರ ಹಾಕೋದು ಅಂತ 4 ಕೂಡ ತೋರಿಸ್ಕೊಡುತ್ತೇನೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ, ತಲಾಟಿ ಅಂತ ಏನಂತೀವಿ ನಮ್ಮ ಆಡು ಭಾಷೆಯಲ್ಲಿ, ಅದನ್ನು ನೋಡಿ. ಸಿಂಪಲ್ ಆಗಿದೆ ನೋಡಿ. ಹುದ್ದೆಯನ್ನು ಆಯ್ಕೆ ಮಾಡಬೇಕು. ಫಸ್ಟ್ನೇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀರಿ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ಮೇಲೆ ನೀವು SSLC ಕಾರ್ಡ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆ ಹೆಸರು ಅದೇ ಥರ ಟೈಪ್ ಮಾಡಬೇಕು. ನೆಕ್ಸ್ಟ್ ಮದರ್ ನೇಮ್, ತಾಯಿ ಹೆಸರು ಯಾವ ಥರ ಇದೆ ಅದೇ ಥರ ಟೈಪ್ ಮಾಡಿ ನೋಡಿ. SSLCಯಲ್ಲಿ ಇರುವಂತೆ ನೋಡಿ, ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. SSLC ಇರುವಂತೆ ತಾಯಿ ಹೆಸರು ಮತ್ತು ತಂದೆ ಹೆಸರನ್ನು ಹಾಕ್ಕೋಬೇಕು. ಬೇಕಂದರೆ ಕನ್ಫ್ಯೂಸ್ ಆಗ್ತಿದ್ರೆ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಫೀಮೇಲ್ ಆರ್ಡರ್ ತಗೊಂಡು ಬಿಡ್ತದೆ ನೋಡಿ. SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಡೇಟ್ ಆಫ್ ಬರ್ತ್ ತಗೋಬೇಕು, ಆ್ಯಸ್ ಫರ್ 10th ಮಾರ್ಕ್ಸ್ ಕಾರ್ಡ್ ನೋಡಿ. ಇನ್ನೊಂದು ರಿಸರ್ವೇಷನ್ ಕ್ಯಾಟಗರಿ, ಮೀಸಲಾತಿ ವರ್ಗ ಯಾವ ಕ್ಯಾಸ್ಟ್ ಇದೆಯೋ ಅದನ್ನು ತಗೊಳ್ಳಿ ನೋಡಿ. RD ನಂಬರ್ ಟೈಪ್ ಮಾಡಬೇಕು ನೋಡಿ. RD ನಂಬರ್ ಹಾಕಿದ್ದೀವಿ. ನೆಕ್ಸ್ಟ್ RD ನಂಬರ್ ಹಾಕಿದ ಮೇಲೆ ಅಡ್ರೆಸ್ ಆ್ಯಸ್ ಪರ್ ಆಧಾರ್ ಹಾಕಿ, ತಾಲೂಕು ಹಾಕಿ, ಜಿಲ್ಲೆಯನ್ನು ಎಂಟ್ರಿ ಮಾಡಿ, ರಾಜ್ಯನ ತಗೊಳ್ಳಿ, ಪಿನ್ ಕೋಡ್ ಹಾಕಿ. ಇಷ್ಟೊಂದು ಸಿಂಪಲ್ಲಾಗಿದೆ, ಬಹಳ ಸಿಂಪಲ್ ಇದು ನೋಡಿ. ಎಲ್ಲ ಅಡ್ರೆಸ್ ಹಾಕಿದ್ದೀವಿ, ತಾಲೂಕು ತೊಗೊಂಡಿದ್ವಿ, ಜಿಲ್ಲೆ ತೊಗೊಂಡಿದ್ವಿ, ರಾಜ್ಯ ತೊಗೊಂಡಿದ್ವಿ, ಪಿನ್ ಕೋಡ್ ಹಾಕಿದ್ವಿ. ಶಾಶ್ವತ ವಿಳಾಸ ಮತ್ತು ಸಂವಹನ ಅದು ಹೌದು ಅಂತ ಕೊಡಿ. ಇಲ್ಲಾಂದರೆ ನೀವು ಒಂದು ಕಡೆ ಮೊದಲಿನ ಅಡ್ರೆಸ್ ಒಂದು ಕಡೆ ಇದ್ದರೆ ಇಲ್ಲ ಅಂತ ಕೊಡಿ. ಮತ್ತೆ ಟೈಪ್ ಮಾಡಿ ಕರೆಂಟ್ ಅಡ್ರೆಸ್ಸು, ಮೊಬೈಲ್ ನಂಬರ್ ಹಾಕಾಯಿತು, ಮೇಲ್ ID ಹಾಕಬೇಕು. ನೋಡಿ, ಮೇಲ್ ID ಹಾಕಿದ ಮೇಲೆ ಆರ್ ಯು ಮ್ಯಾರಿಡ್, ತಾವು ವಿವಾಹಿತರೇ, ಹೌದು ಅಂದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಕನ್ನಡ ಮಾಧ್ಯಮ ಇದ್ದರೆ ಹೌದು ಅಂದರೆ ಹೌದು ಹಾಕಿ, ಇಲ್ಲಾಂದರೆ ಇಲ್ಲ ಹಾಕಿ. ಯೋಜನಾ ನಿರಾಶ್ರಿತ ವಿದ್ಯಾರ್ಥಿ ಅಂದರೆ ಅದೊಂದು ಸರ್ಟಿಫಿಕೇಟ್ ಬರುತ್ತೆ, ಅದಿದ್ದರೆ ಹಾಕಿ. ಅಂಗವಿಕಲ ವಿದ್ಯಾರ್ಥಿ, ಮಾಜಿ ಸೈನಿಕ, ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, KK ರಿಸರ್ವೇಷನ್ ಅಂತೀವಿ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಕೇಳ್ತಾ ಇದೆ ನೀವು ಮೊದಲಿಗೆ ಯಾವುದು ಮೇನ್ ಪ್ರಿಫರೆನ್ಸ್ ಕೊಡ್ತಿದ್ದೀರಿ ಅಂತೇಳಿ. ಕಲ್ಯಾಣ ಕರ್ನಾಟಕ ವೃಂದ, ಸ್ಥಳೀಯ ವೃಂದ, ಮಿಕ್ಕುಳಿದ ವೃಂದ
ಯಾವುದು ಕೊಡ್ತೀರೋ ಅದನ್ನು ಆಯ್ಕೆ ಮಾಡಬೇಕು. ಇಲ್ಲಿರೋದು ನೀವು ಹೌದು ಅಂತ ಕೊಟ್ಟರೆ ಆರ್ ಡಿ ನಂಬರ್ ಆಫ್ ಕೈಕೆ ಆರ್ ಸರ್ಟಿಫಿಕೇಟ್ ಹಾಕಲೇಬೇಕು. ಅಂದರೆ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಹಾಕಲೇಬೇಕು, ಕಂಪಲ್ಸರಿ ಇದೆ ನೋಡಿ. SSLC ರಿಜಿಸ್ಟರ್ ನಂಬರ್ ಹಾಕಬೇಕು. ನೆಕ್ಸ್ಟು ಕ್ವಾಲಿಫಿಕೇಷನ್ ಏನು ಇದೆ ಅದರ ಪ್ರಕಾರ ಸೆಕೆಂಡ್ PUC ಅಥವಾ ಇಕ್ವಲೆಂಟ್ ಟು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್. ಮಾರ್ಕ್ಸ್ ಒಪ್ಟೆಂಡ್, ನಾವು ಸೆಕೆಂಡ್ PUC ಹಾಕೋದ್ರಿಂದ ಎಷ್ಟು ಬಿದೆಯೋ ಮತ್ತು ಗರಿಷ್ಠ ಅಂಕ ಎಷ್ಟು ತೊಗೊಂಡಿದ್ದಾರೆ ಎರಡನ್ನು ಸೇರಿ ಹಾಕಬೇಕು. ನೆಕ್ಸ್ಟ್ ಬೋರ್ಡ್, ಯಾವ ಬೋರ್ಡು ಇದೆ, ನೀವು PUCನ ಯಾವ ಬೋರ್ಡ್ ಓದಿದ್ದೀರ ಅದನ್ನು ಹಾಕಬೇಕು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಸೆಕೆಂಡ್ PUCದು ಸರ್ಟಿಫಿಕೇಟ್ ಒಪ್ಟೆಂಡ್ ಫ್ರಾಮ್ ಬೋರ್ಡ್ ಆರ್ ಆರ್ಗನೈಸೇಷನ್, ಯಾವ ಆರ್ಗನೈಸೇಷನ್ ಮಂಡಳಿ ಅಥವಾ ಸಂಸ್ಥೆ ಹೆಸರು ಹಾಕಬೇಕು. ಪ್ರಮಾಣ ಪತ್ರ ಪಡೆದ ಹಾಕಿದ ಮೇಲೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ ಇದ್ದರೆ ಇಲ್ಲ ಇವರು ಇಲ್ಲ ಅನ್ನೋದು ಇಲ್ಲ. ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್, ಆಧಾರ್ ಕಾರ್ಡಿನ ಲಾಸ್ಟಿನ 4 ನಂಬರ್ ಹಾಕಬೇಕು. ಹಾಕಿದ ಮೇಲೆ ಪರೀಕ್ಷಾ ಕೇಂದ್ರ ನಿಮ್ಮದು ಯಾವ ಜಿಲ್ಲೆಯಲ್ಲಿ ಬೇಕು ಆ ಜಿಲ್ಲೆಯ ಹೆಸರು ಹಾಕಿ. ಎನ್ಯುವಲ್ ಇನ್ಕಮ್ ಹಾಕಬೇಕು, ವಾರ್ಷಿಕ ಆದಾಯ. ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪ್ರಮಾಣ ಪತ್ರದಲ್ಲಿ ಇರುತ್ತೆ, ಅದರ ಪ್ರಕಾರನೇ ಹಾಕಬೇಕು. ನೋಡಿ ಪ್ರಿವ್ಯೂ ಕೊಡಿ. ಎಲ್ಲ ಆದಮೇಲೆ ಎಲ್ಲ ಕರೆಕ್ಟ್ ಹಾಕಿದ್ದೀರಾ ಇಲ್ಲ ಅಂತ ಪಕ್ಕ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಪ್ರಿವ್ಯೂ ಕೊಟ್ಟಾಗ ಏನಾದರೂ ತಪ್ಪಿದರೆ ಎಡಿಟ್ ಮಾಡಬೇಕು. ಇಲ್ಲಾಂದರೆ ಸೇವ್ ಚೇಂಜಸ್ ಅಂತ ಕೊಡಬೇಕು, ಸೇವ್ ಮಾಡಬೇಕು. ನೋಡಿ ಸಿಂಪಲ್ಲಾಗಿದೆ. ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಏನು ಬಿಟ್ಟಿದ್ದಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ ಏನಿದೆಯೋ ಅದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ. ನೋಡಿ ಎಲ್ಲನೂ ಚೆಕ್ ಮಾಡಿದ ಮೇಲೆ ಪ್ರಿವ್ಯೂ ಕೊಡ್ತಾ ಇದ್ದೀನಿ. ಮತ್ತೆ ಜಿಲ್ಲೆ ಬೇಕಾದ್ರೆ ಹೀಗೆ ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವ ಜಿಲ್ಲೆ ಹಾಕ್ಬೇಕು ಅನಿಸ್ತೋ ಆ ಜಿಲ್ಲೆನ ಹಾಕಿ. ಸಿಂಪಲ್ ಆಗಿದೆ. ಸಿಂಪಲ್ ಆಗಿರೋ ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಹಾಕಿದ ಮೇಲೆ ನೋಡಿ ಪ್ರಿವ್ಯೂ ಕೊಟ್ಟು ಏನಾದ್ರು ಚೇಂಜಸ್ ಮಾಡೋದಿದ್ದರೆ ಚೇಂಜಸ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇಲ್ಲಾಂದರೆ ಒಮ್ಮೆ ಸೇವ್ ಅಂತ ಕೊಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ. ನೋಡಿ ಪ್ರಿವ್ಯೂ ಕೊಡ್ತಾಯಿದ್ದೀವಿ. ಪ್ರಿವ್ಯೂ ಕೊಟ್ಟ ಮೇಲೆ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಹೀಗೆ ನೋಡ್ಕೋಬೋದು. ಎಲ್ಲ ಚೇಂಜಸ್ ಏನಾದರೂ ಇದ್ದರೆ ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಆರ್ ಡಿ ನಂಬರ್ ಚೆಕ್ ಮಾಡ್ಕೊಳ್ಳಿ, ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಏನಾದರೂ ಡೌಟ್ ಇದ್ದರೆ ಹೀಗೆ ಚೇಂಜಸ್ ಕೂಡ ಮಾಡ್ಬೋದು. ಸಿಂಪಲ್ ಆಗಿದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಕೋದು ನೋಡಿ. ನಾವೆಲ್ಲನೂ ನೋಡಿದಾಯಿತು. ಈಗ ಕ್ಯಾಪ್ಚಾ ಎಂಟ್ರ್ ಮಾಡಿ ಎಡಿಟ್ ಬೇಕಂದರೆ ಎಡಿಟ್ ಮಾಡ್ಬೋದು, ಇಲ್ಲ ಸೇವ್ ಚೇಂಜಸ್ ಅಂತ ಕೊಡಬೇಕು. ಸೇವ್ ಚೇಂಜಸ್ ಅಂತ ಕೊಟ್ಟ ಮೇಲೆ ಮತ್ತೇನು ಎಡಿಟ್ ಮಾಡೋಕ್ಕೆ ಬರಲ್ಲ. ಸಿಂಪಲ್ ಆಗಿದೆ ನೋಡಿ. ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ. ರಿಜಿಸ್ಟರ್ ಸಕ್ಸಸ್ಫುಲ್, ಯುವರ್ ಅಪ್ಲಿಕೇಶನ್ ID ಈಸ್ ಅಪ್ಲಿಕೇಶನ್ ID ಬರುತ್ತೆ. ಇದು
ಏನಾಯಿತು, ರಿಜಿಸ್ಟ್ರೇಷನ್ ಆಯಿತು. ಫಸ್ಟ್ ಸ್ಟೇಜ್ ಪ್ರೊಸೆಸ್ ಏನಾಯಿತು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ನೌಕರಿಗೆ ಏನು ಜಾಬ್ಗೆ ಅಂತೀವಿ, ಅದು ಫಸ್ಟ್ ಇದಾಯಿತು, ರಿಜಿಸ್ಟ್ರೇಷನ್ ಆಯಿತು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಫಸ್ಟ್ ಸ್ಟೆಪ್ಪು ಸಬ್ಮಿಟ್ ಮಾಡಿದ್ದು ಆಯಿತು. ಎರಡನೇದು ಅಪ್ಲೋಡು ಫೋಟೋ ಸಿಗ್ನೇಚರ್, ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಲ್ರೆಡಿ ಫೋಟೋ ನೋಡಿ, ಈಗೇನು ಆಲ್ರೆಡಿ ರಿಜಿಸ್ಟ್ರೇಷನ್ ನಂಬರ್ ಈಗೇನು ಬಂತು ಆವಾಗಲೇ ತೋರಿಸಿದ್ವಲ್ಲ, ಅದು ರಿಜಿಸ್ಟ್ರೇಷನ್ ನಂಬರು ಅವ್ರದ್ದು ಡೇಟ್ ಆಫ್ ಬರ್ತ್ ಹಾಕಬೇಕು, ಹಾಕಿ ಸಬ್ಮಿಟ್ ಕೊಡಬೇಕು. ಆವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ID, ರಿಜಿಸ್ಟ್ರೇಷನ್ ನಂಬರ್ ಇವಾಗಲೇ ಬಂತಲ್ಲ, ಆ ನಂಬರು ಡೇಟ್ ಆಫ್ ಬರ್ತ್ ಹಾಕಬೇಕು, ಹಾಕಿ ಸಬ್ಮಿಟ್ ಕೊಡಿ. ನೋಡೋಣ, ಸಬ್ಮಿಟ್ ಕೊಟ್ಟ ಮೇಲೆ ಓಪನ್ ಆಗುತ್ತೆ. ಏನು ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ, ಫೋಟೋ ಭಾವಚಿತ್ರ ಹಾಗೂ ಒಂದು ಸೈನನ್ನು ಅಪ್ಲೋಡ್ ಮಾಡಬೇಕು. ನೋಡಿ, ಚೂಸ್ ಫೈಲ್ ಕಂಡೀಷನ್ ಇದೆ, 45 mm ಡೈಮೆನ್ಷನ್ನು 100 KB ಹೆಚ್ಚಿಗೆ ಇರಬಾರ್ದು. ಮತ್ತು ಇದು ಫೋಟೋ, ಇದು ಸೇಮ್ ಫೋಟೋ ಹಾಗೂ ಸಿಗ್ನೇಚರ್ ಎರಡು ಸೇಮ್ ನೋಡಿ. ಫೋಟೋ ತೊಗೋಬೇಕು, ಫೋಟೋ ಅಪ್ಲೋಡ್ ಅಂತ ಕೊಡಬೇಕು, ಸೈನ್ ಚೂಸ್ ಫೈಲ್ ಅಂತ ಕೊಡಬೇಕು, ಸೈನ್ ಅಪ್ಲೋಡ್ ಅಂತ ಕೊಡಬೇಕು. ಆಮೇಲೆ ಏನಾಗಿದೆ, ಎರಡು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಸೇವ್ ಮಾಡ್ಕೋಬೇಕು, ಹೋಮ್ ಪೇಜಿಗೆ ಹೋಗ್ಬೇಕು. ಮೂರನೇ ಸ್ಟೆಪ್ಗೆ ನೋಡಿ, ಸೆಕೆಂಡ್ ಸ್ಟೆಪ್ ಏನಿದೆ, ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಾಯಿತು. ಈ ಥರ ಬರುತ್ತೆ. ಫೋಟೋ ಆಗೋ ಸೈನ್ ಅಪ್ಲೋಡ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಬಂದಮೇಲೆ ಸೇವ್ ಅಂತ ಕೊಡಬೇಕು, ಸೇವ್ ಆಗುತ್ತೆ ನೋಡಿ. ಸೇವ್ ಕೊಟ್ಟ ಮೇಲೆ ಸೇವ್ ಆಗುತ್ತೆ ನೋಡಿ. ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಆಮೇಲೆ ಹೋಮ್ ಪೇಜಿಗೆ ಹೋಗ್ಬೇಕು. ಹೋಮ್ ಪೇಜಿಗೆ ಹೋದ್ಮೇಲೆ ನೆಕ್ಸ್ಟ್ ಥರ್ಡ್ ಪ್ರೊಸೀಜರ್ ಏನಿದೆ, ಶುಲ್ಕ ಪಾವತಿ, ಫೀ ಪೇಮೆಂಟ್, ಅದನ್ನು ಕೂಡ ಸೇಮ್ ಅಪ್ಲಿಕೇಶನ್ ID ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಪೇಮೆಂಟ್ ಮಾಡೋದು ನೋಡಿ. ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಬಿಡಿ. ಈ ಥರ ಪೇಮೆಂಟಿಗೆ ಹೋಗುತ್ತೆ ಡೈರೆಕ್ಟ್ ಆಪ್ಷನ್ನು. ನೀವು UPI ಅಂತ ತೊಗೊಳ್ಳಿ, ನಾವು ಫೋನ್ಪೇ ಮಾಡ್ತೀರಿ, QR ಕೋಡ್ ಅಂತ ಕೊಡಬೇಕು. ಇಲ್ಲ UPI QR ಕೋಡ್, UPI ಅಂತಂದರೆ QR ಕೋಡ್, ಅದು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಭಾಳ ಸಿಂಪಲ್ ಆಗಿದೆ. ನಿಮ್ಮ ಮೊಬೈಲಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಸಿಂಪಲ್ 1 ಸೆಕೆಂಡ್ನಲ್ಲಿ ಪೇಮೆಂಟ್ ಆಗಿಬಿಡುತ್ತೆ. ಆದಮೇಲೆ ಈ ಥರ ಪೇಜ್ ಓಪನ್ ಆಯ್ತು, ಪೇಮೆಂಟ್ ಸಕ್ಸಸ್ಫುಲ್, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ಕೈಂಡ್ಲಿ ಟೇಕ್ ಪ್ರಿಂಟ್ ಔಟ್ ಆಫ್ ಪೇಮೆಂಟ್ ಅಕ್ನಾಲಜ್ಮೆಂಟ್, ಓಕೆ ಅಂತ ಕೊಡಬೇಕು. ಇದು ಪ್ರಿಂಟ್ ತೊಗೋಬೇಕು. ಈಗೇನಾಯಿತು, ಫಸ್ಟ್ನೇದು ಅಪ್ಲಿಕೇಶನ್ ಹಾಕಿದ್ವಿ, ಫೋಟೋ ಅಪ್ಲೋಡ್ ಮಾಡಿದ್ವಿ, ಸೈನ್ ಅಪ್ಲೋಡ್ ಮಾಡಿದ್ವಿ, ಎರಡನೇ ಇದರಲ್ಲಿ ಮೂರನೇದು ಫೀಸ್ ಪೇಮೆಂಟ್ ಮಾಡಿದ್ವಿ. ಈಗ ಅಕ್ನಾಲಜ್ಮೆಂಟ್ ಪ್ರಿಂಟ್ ತೊಗೊತಾ ಇದ್ದೀವಿ. ಇನ್ನೊಂದಿದೆ, ಹೋಮ್ ಪೇಜಿಗೆ ಹೋಗ್ಬೇಕು. ನಾಲ್ಕನೇ ಆಪ್ಷನ್ ಇದೆ, ಏನಿದೆ, ಪ್ರಿಂಟ್ ಅಪ್ಲಿಕೇಶನ್, ಅರ್ಜಿ ಮುದ್ರಿಸಲು ಅಂತಿದೆ. ಸೇಮ್ ಅಪ್ಲಿಕೇಶನ್ ನಂಬರ್ ಹಾಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಸಬ್ಮಿಟ್ ಕೊಡಬೇಕು. ಕೊಟ್ಟ ಮೇಲೆ ಸಬ್ಮಿಟ್ ಕೊಡಬೇಕು. ಕೊಟ್ಟ ಮೇಲೆ ಈ ಥರ ಆಲ್ರೆಡಿ ಟ್ರಾನ್ಸಾಕ್ಷನ್ ಸಕ್ಸಸ್, ಕೈಂಡ್ಲಿ ಟೇಕ್ ಪ್ರಿಂಟ್ ಔಟ್ ಅಂತ ಬಂತು, ಪ್ರಿಂಟ್ ಬಂತು. ನೆಕ್ಸ್ಟ್ ಇನ್ನೊಂದಿದೆ, ಇನ್ನೊಂದು ಟೈಪ್ ಪ್ರಿಂಟ್ ಬಂದಿದೆ ನೋಡಿ. ಅದ್ರ ಮೇಲೆ ಈ ಥರ ಪ್ರಿಂಟ್ ಬರಬೇಕು. ನಾಲ್ಕನೇ ಆಪ್ಷನ್. ಈ ಥರ ಪ್ರಿಂಟ್ ಬಂದರೆ ನಿಮ್ಮದು ಫುಲ್ಲು ಓಕೆ ಆಗಿದೆ ಅಂತ ಅರ್ಥ. ಸಿಂಪಲ್ ಆಗಿದೆ, ಸಿಂಪಲ್ ಪ್ರೊಸೀಜರ್. ಇದು ಗ್ರಾಮ ಆಡಳಿತ ಅಧಿಕಾರಿಗೆ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾಲ್ಕನೇ ಆಪ್ಷನ್ ಇನ್ನೇನು ತೋರಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳೋದು, ಸಬ್ಮಿಟ್ ಕೊಡಬೇಕು. ಕೊಟ್ಟ ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಬರ್ತದೆ ನೋಡಿ. ಈ ಥರ ಎನಾಬಲ್ ಮಾಡಬೇಕು, ಅಪ್ಲಿಕೇಶನ್ ಪ್ರಿಂಟ್ ಬಂತು. ಇದೇ ಸಿಂಪಲ್ ಆಗಿದೆ. ನಾಲ್ಕನೇ ಆಪ್ಷನ್ ಮುಗೀತು ನೋಡಿ. ಅಪ್ಲಿಕೇಶನ್ ಪ್ರಿಂಟ್ ತಗೊಂಡು ಇಟ್ಕೋಬೇಕು. ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೋ ಅವಾಗ ಹಾಲ್ ಟಿಕೆಟನ್ನು ತಗೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ ಬೇಕು. ಇಷ್ಟೇ ಸಿಂಪಲ್ ಆಗಿದೆ. ನಿಮಗೆ ಎಲ್ಲ ಡಿಕ್ ಟು ಪ್ರೊಸೀಜರನ್ನು ತೋರಿಸಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ